ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಶ್ಚಿತ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದು ಪಕ್ಕಾ ಅಂತ ಹೇಳಿ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಏನು ಬಿಜೆಪಿಗೆ ಅನುಕೂಲವಾದಂಥ ವಾತಾವರಣ ಇದೆ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಏನೀಗ ರಿಪಬ್ಲಿಕ್ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಏನು ವರದಿಯಾಗಿದೆ. ಈ ಕುರಿತಾಗಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗೋದು ನಿಶ್ಚಿತ. ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನವನ್ನ ಬಿಜೆಪಿ ಗಳಿಸೋದು ನಿಶ್ಚಿತ. ಆ ಮೂಲಕ 3ನೇ ಬಾರಿ ಪ್ರಧಾನಿ ಆಗ್ತಾರೆ ನರೇಂದ್ರ ಮೋದಿ ಅಂತೇಳಿ ಹೇಳಿದ್ದಾರೆ ಯಡಿಯೂರಪ್ಪನವರು. ಏನು ಹೇಳಿದ್ದಾರೆ, ಮುಂದುವರೆದು ಏನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಪೋಲ್ಗಳೆಲ್ಲ ಬಿಜೆಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಭಾಳ ದೊಡ್ಡ ಹಂತದಲ್ಲಿ ಹೋದ್ಸರಿಗಿಂತ ಹೆಚ್ಚು ಅಂತರದಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. 4ನೇ ತರವರು ಕಾಯೋಣ, ಎಲ್ಲ ವಾಸ್ತವಿಕ ಸ್ಥಿತಿ ಗೊತ್ತಾಗುತ್ತೆ. ಧನ್ಯವಾದ, ನಮಸ್ಕಾರ. ರಾಜ್ಯದಲ್ಲಿ ಏನಾದರೂ ಕಡಿಮೆ ಸೀಟ್ಗಳು ಬರುವ ಸಾಧ್ಯತೆಗಳಿದೆಯಾ? ಎಕ್ಸಿಟ್ ಪೋಲ್ಗಳೆಲ್ಲ ಬಿಜೆಪಿ ಪರವಾದಂಥ ಒಂದು ಅಲೆ ಇರುವಂಥದ್ದು ಕರ್ನಾಟಕ ಸೇರಿ ಎಲ್ಲ ಕಡೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಭಾಳ ದೊಡ್ಡ ಹಂತದಲ್ಲಿ ಹೋದ್ಸರಿಗಿಂತ ಹೆಚ್ಚು ಅಂತರದಲ್ಲಿ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗೋದು ನಿಶ್ಚಿತ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ದಾರೆ. 4ನೇ ತರವರು ಕಾಯೋಣ, ಎಲ್ಲ ವಾಸ್ತವಿಕ ಸ್ಥಿತಿ ಗೊತ್ತಾಗುತ್ತೆ. ಧನ್ಯವಾದ, ನಮಸ್ಕಾರ. ರಾಜ್ಯದಲ್ಲಿ ಏನಾದರೂ ಕಡಿಮೆ ಸೀಟ್ಗಳು ಬರುವ ಸಾಧ್ಯತೆಗಳಿದೆ? ಲೋಕಸಭಾ ಚುನಾವಣೆಗಳ ನಂತರದಲ್ಲಿ ನಿನ್ನೆ ಬಂದಿರತಕ್ಕಂಥ ಎಕ್ಸಿಟ್ ಪೋಲ್ಗಳು ಏನಿದ್ದಾವೆ ಅದರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಯಾವುದೇ ಎಕ್ಸಿಟ್ ಪೋಲ್ಗಳಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದ ಹಿನ್ನೆಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾತನ್ನ ಹೇಳಿದ್ದಾರಾ? ಎಕ್ಸಿಟ್ ಪೋಲ್ ಮೇಲೆ ನಮಗೆ ವಿಶ್ವಾಸವಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ರು. ಹಾಗಾದ್ರೆ ಕಾಂಗ್ರೆಸ್ಗೆ ಯಾವುದೇ ಎಕ್ಸಿಟ್ ಪೋಲ್ ಮೇಲೆ ವಿಶ್ವಾಸ ಇಲ್ವಾ? ಅಂದ್ರೆ ಕಾಂಗ್ರೆಸ್ಗೆ ಮುನ್ನಡೆ ಬಂದಾಗ ಮಾತ್ರ ವಿಶ್ವಾಸ ಇದೆ, ಹಿನ್ನಡೆ ಆದಾಗ ವಿಶ್ವಾಸ ಇಲ್ಲ ಅಂತ ಹೇಳ್ತಿದ್ದಾರಾ? ಜೂನ್ 4ನೇ ತಾರೀಕು ರಿಸಲ್ಟ್ ಬರುತ್ತೆ, ಅವತ್ತು ನಾವು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ 17ರಿಂದ 18 ಸೀಟು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಸ ಇದೆ, ನಾವು ಕೇಂದ್ರದಲ್ಲಿ ಹೆಚ್ಚು ಸೀಟ್ಗಳು ನಮಗೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಕರ್ನಾಟಕದಲ್ಲೂ ಕೂಡ ನಾವು ಈಗಾಗಲೇ 20ರ ಮೇಲೆ ನಾವು ಗೆದ್ದೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡೇ ಚುನಾವಣೆಗೆ ಹೋಗಿದ್ವಿ. ಅದೇ ರೀತಿ ಜನ ನಮಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ಹಾಗಾಗಿ ನಮಗೆ ಖಂಡಿತವಾಗಿ ಏನು ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಖ್ಯೆಗಳು ಅಷ್ಟೊಂದು ಸತ್ಯಕ್ಕೆ ಹತ್ತಿರವಾಗಿಲ್ಲ. ಹೌದು, ಈಗ ನಮ್ಮ ಅನೇಕ ಇಂಟರ್ನಲ್ ಸರ್ವೆಗಳಲ್ಲಿ ನಮ್ಮಲ್ಲಿ ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ನಾವೇ ಮುಂದೆ ಇದ್ದೀವಿ ಅಂತ ಬಂದಿದೆ. ಅದಕ್ಕೇನು ಹೇಳೋದು ಸರ್? ನಿನ್ನೆ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಹೇಳಿದ್ದಾರೆ, 295 ನಾವು ಗೆಲ್ತೀವಿ, ಇದು ಪೀಪಲ್ಸ್ ಸರ್ವೆ ಅಂತಲೂ ಹೇಳಿದ್ದಾರೆ. ಹೌದು, ನಮ್ಮ ಸರ್ವೆಗಳು ಅಥವಾ ನಮಗೆ ಇರ್ತಕ್ಕಂಥ ವರ್ಕರ್ಸ್ ರಿಪೋರ್ಟ್ಗಳು ನಮಗೆ ಆ ವಿಶ್ವಾಸವನ್ನು ಕೊಡುತ್ತೆ. ಸನ್ಮಾನ್ಯ ಖರ್ಗೆ ಅವರು, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿರೋದು ಸರಿಯಾಗಿ ಹೇಳಿದ್ದಾರೆ. ಯಾಕೆಂದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ. ಎಕ್ಸಿಟ್ ಪೋಲ್ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.